ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಜನತಾ ನ್ಯೂಸ್ ಕನ್ನಡ ಚಾನೆಲ್ನ ವರ್ಕಿಂಗ್ ಕಮಿಟಿಯ ಮೆಂಬರ್ ಆದಂತಹ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಲಿಂಗೇಗೌಡರು ಸರ್ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಸರ್, ನಮ್ಮ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ರು ವಿಶೇಷವಾಗಿ ಅವ್ರನ್ನ ಹುಟ್ಟುಹಬ್ಬದ ದಿನಾಚರಣೆಯನ್ನ ಮಾಡಿಕೊಂಡ್ರು. ಈ ಕಾರ್ಯಕ್ರಮಕ್ಕೆ ಖ್ಯಾತ ನಟರಾದಂಥ ಪವನ್ ಕಲ್ಯಾಣ್ ಅವರು ಕೂಡ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಲಾಗ್ರಹ ಅಂತೇಳಿ ಒಂದು ವಿಶೇಷವಾದಂತ ಒಂದು ಟರ್ಮ್ ನ ಅಲ್ಲಿ ಹೇಳಿರ್ತವಂಥದ್ದು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಪ್ರಸ್ತುತ ಕರ್ನಾಟಕದಲ್ಲಿ ಏನು ಬಯಲುಸೀಮೆ, ವಿಶೇಷವಾಗಿ ನೀರಿನ ಅಭಾವ, 50 ಅಡಿ 100 ಅಡಿಗೆ ಹೋದ್ರೂ ಕೂಡ ನೀರು ಸಿಗ್ತಾ ಇರುವಂತ ಒಂದು ಜಿಲ್ಲೆಗಳು ಅಂತ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಹಳೆ ಮೈಸೂರು ಭಾಗದಲ್ಲಿ. ಏನಾದ್ರೂ ಆ ಭಾಗಕ್ಕೆ ಸರ್ಫೇಸ್ ವಾಟರ್ ಕೊಡದೇ ಇದ್ರೆ ಮುಂದೊಂದು ದಿನ ಅದು ಖಂಡಿತವಾಗಿ ಮರಳುಗಾಡಾಗ್ತದೆ. ಇಂಥ ವಿಚಾರದಲ್ಲಿ ಆ ನೆಲದಿಂದ ಬಂದಂತಹ ಜಸ್ಟಿಸ್ ಗೋಪಾಲ್ ಗೌಡ್ರು ತಮ್ಮ ಹುಟ್ಟುಹಬ್ಬವನ್ನ ಚಿಕ್ಕಬಳ್ಳಾಪುರದಲ್ಲಿ ಜಲಾಗ್ರಹ ಅನ್ನುವಂತ ಒಂದು ಸರ್ಕಾರದ ಮೇಲೆ ಏನು ಪಕ್ಕದ ಆಂಧ್ರ ಸರ್ಕಾರ ಕುಪ್ಪಂ ಜಿಲ್ಲೆಗೆ ಸುಮಾರು 400-500 ಕಿಲೋಮೀಟರ್ ಇಂದ ಕೃಷ್ಣಾ ನೀರು ತಂದುಕೊಟ್ಟಿದೆ. ಆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೋಸ್ಕರ ಎಲ್ಲ ಹೋರಾಟದ ಸಂಘಟನೆಗಳನ್ನ ಜಂಟಿ ಸಮಿತಿ ಮಾಡಿಕೊಂಡು ಜಸ್ಟಿಸ್ ಗೋಪಾಲ್ ಗೌಡ್ರ ಹುಟ್ಟುಹಬ್ಬವನ್ನ ಜಲಾಗ್ರಹ ಅನ್ನುವಂತ ಒಂದು ಹೋರಾಟದ ವಿಚಾರದಲ್ಲಿ ಆಚರಣೆ ಮಾಡಿದ್ರು. ಸಂದರ್ಭದಲ್ಲಿ ಆಂಧ್ರದ DCM ಆಗಿರ್ತಕ್ಕಂಥ ನಟ ಪವನ್ ಕಲ್ಯಾಣ್ ಬಂದಿದ್ರು. ಅವ್ರಿಗೂ ಕೂಡ ಈ ತರದಲ್ಲಿ ಏನಾದ್ರೂ ಒಂದು ಪ್ರಯತ್ನ ಮಾಡಬಹುದಾ ಅನ್ನುವಂಥ ವಿಚಾರದಲ್ಲಿ ನಡೀತು. ಬಹಳ ಗಂಭೀರವಾದ ಪ್ರಶ್ನೆ. ಕರ್ನಾಟಕ ಸರ್ಕಾರ ಜಲಾಗ್ರಹವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆ ಅಂತಂದ್ರೆ ನೋಡಿ, ಪಕ್ಕದಲ್ಲಿ 500 ಕಿಲೋಮೀಟರ್ ಇಂದ ನೀರು ತರುವಂತ ಅವಕಾಶ ಆಂಧ್ರದಲ್ಲದೆ ಅವರು ಒಂದೊಂದು ಜಿಲ್ಲೆನೂ ಬಿಡುಗಡೆ ಮಾಡ್ತಾ ಇದ್ರೆ, ನಮಗೆ ಪಕ್ಕದಲ್ಲೇ ಕೇವಲ 3 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತೇಳಿ 8,000 ಕೋಟಿಗೆ ಆರಂಭ ಆದ ಎತ್ತಿನಹೊಳೆ ಎಲ್ಲೋಯ್ತು? ಇವತ್ತು 18,000 ಕೋಟಿ ಮೀರು ಹೋಗ್ತಾ ಇದೆ. ಎಲ್ಲೂ ಎತ್ತಿನಹೊಳೆ ಕಾಣಿಸ್ಲೇ ಇಲ್ಲ. ಇಷ್ಟು ವರ್ಷ ಆಯ್ತು, ಬಹುಶಃ ಒಂದು ಕಾಲ ದಶಕ ಕಳೀತಾ ಇದ್ರು. ಇವತ್ತು ಎತ್ತಿನಹೊಳೆ ಎತ್ತಾಗೋಯ್ತು ಅಂತೇಳಿ ಕರ್ನಾಟಕ ಸರ್ಕಾರ ಬಹಿರಂಗಪಡಿಸಬೇಕು. ಜಲಾಗ್ರಹದ ಒಂದು ಹೋರಾಟಕ್ಕೆ ಕರ್ನಾಟಕದ ರೈತ ಪರ, ಕರ್ನಾಟಕದ ಕನ್ನಡ ಪರ, ದಲಿತ ಪರ ಎಲ್ಲ ಹೋರಾಟಗಾರರು ಜಲಾಗ್ರಹಕ್ಕೆ ಕೈ ಜೋಡಿಸ್ಬೇಕು. ಈ ಹೋರಾಟ ಗಟ್ಟಿಗೊಳ್ಬೇಕು. ಯಾಕೆಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ರೈತರಿಗೆ ನೀರು ಕೊಟ್ಟು ಈ ಕರ್ನಾಟಕವನ್ನ ಹಸಿರು ಕರ್ನಾಟಕವನ್ನ ಮಾಡೋಕ್ ಬದಲಾಗಿ ರೈತರ ಮೇಲೆ ಇಲ್ಲ ಸಲ್ಲದ ಭೂಮಿ ಕಿತ್ಕೊಂಡು ಇನ್ನಿಲ್ಲದ ಯೋಜನೆಗಳು ತಂದು ಆ ಬರೀ ರಿಯಲ್ ಎಸ್ಟೇಟ್ ದಂಧೆ ನಡೆಸೋ ಕೊಟ್ಟಿದ್ದಾರೆ ಹೊರತು ರೈತರಿಗೆ ಅವರ ಬದುಕನ್ನು ಹಸನ್ ಮಾಡ್ತಾ ಇಲ್ಲ. ಇದೇ ಜಲಾಗ್ರಹ. ಎಲ್ಲರೂ ಕೈ ಜೋಡಿಸ್ಬೇಕಿದ್ಗೆ. ಇಷ್ಟು ಮಾಹಿತಿಯನ್ನು ಹಂಚ್ಕೊಂಡಂತ ಲಿಂಗೇಗೌಡ ಸರ್ ಧನ್ಯವಾದ ಹೇಳ್ತಾ, ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಶಕ್ತಿ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.